ಮಹದೇವಪುರದಲ್ಲಿ ಮತಗಳ್ಳತನಕ್ಕೆ ರಾಹುಲ್ ಸಾಕ್ಷ್ಯ ಕೊಟ್ಟಿದ್ದಾರೆ. ರಾಹುಲ್ ಆರೋಪಕ್ಕೆ ಚುನಾವಣಾ ಆಯೋಗವೂ ಕೂಡ ತಿರುಗೇಟನ್ನ ಕೊಟ್ಟಿದೆ. ಒಂದು ವೇಳೆ ಆಕ್ಷೇಪಣೆ ಇದ್ರೆ ಕೋರ್ಟ್ಗೆ ಹೋಗಿ ಅಂತ ಚುನಾವಣಾ ಆಯೋಗ ಹೇಳಿದೆ. ರಾಹುಲ್ ಸಾಕ್ಷ್ಯ ಬಿಡುಗಡೆಯ ಬೆನ್ನಲ್ಲೇ ಅನ್ಬು ಕುಮಾರ್ ಪತ್ರ ಬರೆದಿದ್ದಾರೆ, ಲಿಖಿತವಾಗಿ ತಿಳಿಸಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಲಿಖಿತವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಮತದಾರರ ಪಟ್ಟಿಯನ್ನ ಕಾಂಗ್ರೆಸ್ಗೂ ಕೂಡ ನೀಡಲಾಗಿತ್ತು. 2024 ನವೆಂಬರ್ ಮತದಾರರ ಕರಡು ಪ್ರತಿಯನ್ನ ನೀಡಲಾಗಿದೆ. 2025 ಜನವರಿಯಲ್ಲಿ ಅಂತಿಮ ಪಟ್ಟಿಯನ್ನೂ ನೀಡಲಾಗಿದೆ. ಅಂತಿಮ ಪಟ್ಟಿ ಕೊಟ್ಟ ಮೇಲೆ ಕಾಂಗ್ರೆಸ್ ಆಕ್ಷೇಪಣೆ ಸಲ್ಲಿಸಿಲ್ಲ. ಎರಡನೇ ಹಂತದ ಆಕ್ಷೇಪಣೆಯೂ ಕೂಡ ಕಾಂಗ್ರೆಸ್ನಿಂದ ಆಗಿಲ್ಲ. ಕಾಂಗ್ರೆಸ್ ಸಲ್ಲಿಕೆ ಮಾಡಿಲ್ಲ. ನಿಮಗೆ ಆಕ್ಷೇಪಣೆ ಇದ್ದರೆ ಹೈಕೋರ್ಟ್ಗೆ ಹೋಗಬೇಕು. ಸಾಕ್ಷ್ಯ ಬಿಡುಗಡೆಯ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ತಿರುಗೇಟನ್ನ ಕೊಟ್ಟಿದೆ. 2024 ನವೆಂಬರ್ನಲ್ಲಿ ಪಟ್ಟಿಯನ್ನ ಕೊಟ್ಟಿದ್ವಿ ಕಾಂಗ್ರೆಸ್ಗೆ. ಇನ್ನು 2025 ಜನವರಿಯಲ್ಲಿ ಪರಿಷ್ಕರಣೆಗೊಂಡಂತಹ ಲಿಸ್ಟ್ ಅನ್ನು ಕೂಡ ಕಾಂಗ್ರೆಸ್ಗೆ ನೀಡಿದ್ವಿ. ಆಗ ಯಾವುದೇ ರೀತಿಯ ಆಕ್ಷೇಪಣೆ ಕಾಂಗ್ರೆಸ್ ಕಡೆಯಿಂದ ಬಂದಿರಲಿಲ್ಲ. ಏನಾದರೂ ಆಕ್ಷೇಪಣೆಗಳಿದ್ರೆ ಕೋರ್ಟ್ಗೆ ಹೋಗುವ ಅವಕಾಶ ಇದೆ, ಹೋಗಬಹುದು. ಮಹದೇವಪುರದಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ 11,965 ನಕಲಿ ವೋಟಿಂಗ್ ಆಗಿದೆ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ. ಈ ಬಗ್ಗೆ ಆ ಸಂದರ್ಭದಲ್ಲೇ ಆಕ್ಷೇಪಣೆಯನ್ನು ಎತ್ತಬಹುದಿತ್ತು. ಕೋರ್ಟ್ಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಮತದಾರರ ಬಗ್ಗೆ ಅನುಮಾನ ಇದ್ರೆ ತನಿಖೆ ಮಾಡ್ತೀವಿ. ಅಧಿಕೃತವಾಗಿ ದೂರು ನೀಡುವಂತೆ ಚುನಾವಣಾ ಆಯೋಗ ಈಗ ಕೇಳಿದೆ. ಯಾವ ಮತದಾರರ ಮೇಲೆ ಅನುಮಾನ ಇದೆ ಆ ಬಗ್ಗೆ ಮಾಹಿತಿ ಕೊಡಿ. ಯಾರ ಹೆಸರನ್ನು ಅಕ್ರಮವಾಗಿ ಸೇರಿಸಲಾಗಿದೆ ಅನ್ನೋದನ್ನ ಹೇಳಿ. ಹೆಸರು, ಚುನಾವಣಾ ಐಡಿ ನಂಬರ್, ಮತದಾರರ ಪಟ್ಟಿ ಕೊಡಿ ಅಂತ ಚುನಾವಣಾ ಆಯೋಗ ಕೇಳಿದೆ. ಈ ಬಗ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಸಿ. ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಪತ್ರದ ಮೂಲಕ ಈ ಕುರಿತಾಗಿ ವಿವರಣೆಯನ್ನ ಕೇಳಿದ್ದಾರೆ ಚುನಾವಣಾಧಿಕಾರಿ. ನಿಜಕ್ಕೂ ಏನಾದರೂ ಅಕ್ರಮಗಳು ಆಗಿದ್ದಿದ್ರೆ ಆ ಬಗ್ಗೆ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮಾಹಿತಿಯನ್ನ ಕೊಡಿ. ಅನುಮಾನ ಏನಾದರೂ ಇದ್ರೆ ಮಾಹಿತಿ ಕೊಡಿ. ಯಾರ ಹೆಸರನ್ನ ಅಕ್ರಮವಾಗಿ ಸೇರಿಸಲಾಗಿದೆ ಅನ್ನೋದನ್ನ ಹೇಳಿ. ಹೆಸರು, ಚುನಾವಣಾ ಐಡಿ ನಂಬರ್, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಿ. ಪ್ರಮಾಣ ಪತ್ರವನ್ನ ಸಲ್ಲಿಸಿ. ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದೇ ಆದರೆ ಕ್ರಮ ಜರುಗಿಸೋದಕ್ಕೆ ಅವಕಾಶ ಇದೆ. ಚುನಾವಣಾಧಿಕಾರಿಗಳು ಹೇಳುವಂತಹ ಮಾತಿದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಹುಲ್ ಗಾಂಧಿ ಹಾಗೂ ಚುನಾವಣಾ ಆಯೋಗದ ನಡುವೆ ನಡೀತಾ ಇರುವಂತಹ ಮತಯುದ್ಧ ಇದು. ಕೆಲವು ದಿನಗಳಿಂದ ರಾಹುಲ್ ಗಾಂಧಿ ಗಂಭೀರವಾದ ಆರೋಪವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧವಾಗಿ. ಲೋಕಸಭೆ ಚುನಾವಣೆಯಲ್ಲಿ ಹಾಗೂ ಕೆಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪ. ಅದಕ್ಕೆ ಇವತ್ತು ಸುದ್ದಿಗೋಷ್ಠಿ ಮಾಡೋದರ ಮೂಲಕ ಸಾಕ್ಷ್ಯವನ್ನು ಕೂಡ ಕೊಟ್ಟಿದ್ದಾರೆ. ಕರೆಕ್ಟ್. ಆದರೆ ಈ ಸಾಕ್ಷ್ಯ, ಈ ದಾಖಲೆಗಳು ಯಾವ ದಾಖಲೆಗಳು? ಪರಿಷ್ಕರಣೆ ಆದಂತಹ ದಾಖಲೆಗಳ ಅಥವಾ ಪರಿಷ್ಕರಣೆಗೂ ಮುನ್ನ ಕೊಡಲಾದಂತಹ ದಾಖಲೆಗಳ ಅನ್ನೋದು ಕೂಡ ಕನ್ಫರ್ಮ್ ಆಗಬೇಕು. ಅದರ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗಬೇಕು. ಇದರ ಜೊತೆಗೆ ಚುನಾವಣಾ ಆಯೋಗ ಎತ್ತಿರುವಂತಹ ಪ್ರಶ್ನೆ, ಲಿಖಿತವಾಗಿ ಕೇಳಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು, ಸೊ ಅದರಲ್ಲೂ ಕೂಡ ತರ್ಕ ಇದೆ ಅಲ್ವಾ? ಈಗ ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ಕೂಡ ತೋರಿಸಿದ್ರು. ಸುಮಾರು 7 ಅಡಿಯಷ್ಟು ದಾಖಲೆಗಳಿದ್ದಾವೆ ಅಂತೇಳಿ ಅವರು ಪ್ರೆಸೆಂಟೇಷನ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಮಾಡಿದರು. ಅಂದರೆ ಕರ್ನಾಟಕದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತಗಳು ಚುನಾವಣೆಯ ಸಂದರ್ಭಗಳಲ್ಲಿ ಮತಕಳ್ಳತನ ಆಗಿದೆ ಅನ್ನುವಂತಹ ಮಾತನ್ನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಯಾವ್ದು ಎಷ್ಟೆಷ್ಟು ಅಂತಂದರೆ ನಕಲಿ ಮತದಾರರು, ನಕಲಿ ಅಡ್ರೆಸ್ಗಳನ್ನು ಕೊಟ್ಟು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥವ್ರು,
ಒಬ್ಬನೇ ಅಭ್ಯರ್ಥಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮತದಾರರ ಪಟ್ಟಿಯಲ್ಲಿ ಆತನ ಹೆಸರಿರತಕ್ಕಂಥದ್ದು, ಈ ಥರದ್ದೆಲ್ಲದನ್ನೂ ಕೂಡ ರಾಹುಲ್ ಗಾಂಧಿ ಅವರು ರಿವೀಲ್ ಮಾಡಿದ್ದಾರೆ. ಸೊ ಹೀಗಾಗಿನೇ ಚುನಾವಣಾ ಆಯೋಗ ಕೂಡ ರಾಹುಲ್ ಗಾಂಧಿ ಬಿಡುಗಡೆಗೊಳಿಸಿರ್ತಕ್ಕಂತಹ ದಾಖಲೆಗಳಿಗೆ ಪ್ರತಿಕ್ರಿಯೆಯಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಮತದಾರರ ಪರಿಷ್ಕರಣೆ ಆಗುವಂಥದ್ದು ಕಾಲಕಾಲಕ್ಕೆ ನಡೀತಾನೆ ಇರುತ್ತೆ. ಮತದಾರರ ಪರಿಷ್ಕರಣೆ ಆಗುವಂಥ ಸಂದರ್ಭದಲ್ಲಿ ಮತದಾರರ ಕರಡು ಪ್ರತಿಯನ್ನು ಕೂಡ ಎಲ್ಲ ಪಕ್ಷಗಳಿಗೂ ಕೊಡ್ತೀವಿ. ಅದೇ ರೀತಿ ಕಾಂಗ್ರೆಸ್ಗೂ ಕೂಡ ಕೊಡಲಾಗಿತ್ತು. ಅದಾದ ಮೇಲೆ ಅಂತಿಮ ಮತದಾರರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದೀವಿ. ಆಗ ಯಾರಾದರೂ ಬಂದು ಚುನಾವಣಾ ಆಯೋಗಕ್ಕೆ ಮನವಿ ಕೊಟ್ಟಿದ್ದಾರೆ ಅಂದರೆ ಯಾವುದೂ ಇಲ್ಲ, ನಿಲ್ ಅನ್ನುವಂಥದ್ದನ್ನು ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಥವಾ ಚುನಾವಣಾ ಅಧಿಕಾರಿಯ ಬಳಿ ಬಂದು ಏನಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ ಅಂತ ನೋಡಿದರೆ ಅದೂ ಇಲ್ಲ. ಆದರೆ ಚುನಾವಣೆಗಳು ಮುಗಿದ ಮೇಲೆ ಚುನಾವಣಾ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ಎಲ್ಲ ಗೊತ್ತಿದ್ದಾಗಲೂ, ಅಂದರೆ ಮತದಾರರ ಪಟ್ಟಿ ಸಿದ್ಧಪಡಿಸೋದು ಹೇಗೆ, ಯಾವ ಕಾಯ್ದೆ ಅಡಿಯಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗುತ್ತೆ, ಆ ತಿದ್ದುಪಡಿಯ ಪ್ರೊಸೀಜರ್ಗಳೇನು, ಇದೆಲ್ಲವೂ ಕೂಡ ಗೊತ್ತಿರುತ್ತೆ. ಮತ್ತು ಕರಡು ಮತ್ತು ಅಂತಿಮ ಮತದಾರರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ಗೆ ಕೊಟ್ಟಿರ್ತೀವಿ. ಆಗ ಯಾವುದೇ ಆಕ್ಷೇಪಗಳನ್ನು ಎತ್ತದೇ ಇರತಕ್ಕಂಥವ್ರು ಈಗ ಆಕ್ಷೇಪ ಎತ್ತಿದ್ದಾರೆ. ಇದು ಓಕೆ. ಆದರೆ ನೀವು ಎತ್ತಿರ್ತಕ್ಕಂಥ ಆಕ್ಷೇಪಣೆಗಳಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರದ ಮೂಲಕ ನಮಗೆ ಮಾಹಿತಿಯನ್ನು ಕೊಡಿ, ದಾಖಲೆಗಳನ್ನು ಕೊಡಿ. ನೀವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅಥವಾ ನೀವು ಬಹಿರಂಗಗೊಳಿಸಿರ್ತಕ್ಕಂಥ ದಾಖಲೆಯಲ್ಲಿ ಅಕ್ರಮವಾಗಿ ಯಾರನ್ನಾದರೂ ಸೇರಿಸಿರೋದಾಗಿದ್ರೆ ಅಥವಾ ಯಾರ ಅಕ್ರಮವಾಗಿ ಅವರನ್ನು ಕೈ ಬಿಡುವಂಥದ್ದಾಗಿದ್ದರೆ ಇದೆಲ್ಲದರ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನು ನಮಗೆ ಲಿಖಿತವಾಗಿ ನೀವು ಸಹಿ ಮಾಡಿ ಕೊಡಿ ಎನ್ನುವಂತಹ ಒಂದು ಪತ್ರವನ್ನು ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಬರೆದಿದೆ. ಈಗ ಕಾಂಗ್ರೆಸ್ ಆರೋಪ ಮಾಡೋದು ಸತ್ಯವೋ ಸುಳ್ಳು ಅನ್ನುವಂಥದ್ದು ಆನಂತರ ನಿರ್ಧಾರ ಆಗುತ್ತೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಒಂದಷ್ಟು ದಾಖಲೆಗಳನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ನಾವು ಡೀಪ್ ಡೈವ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಕೂಡ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕ ಆಗಿರ್ತಕ್ಕಂಥ ಒಂದಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ದಾಖಲೆಗಳ ಸತ್ಯಾಸತ್ಯತೆ ಏನು, ನಿಜವಾಗ್ಲೂ ಎಲೆಕ್ಷನ್ನಲ್ಲಿ ಅಕ್ರಮ ಮಾಡುವಂತಹ ಸಲುವಾಗಿಯೇ ಈ ಪರಿಷ್ಕರಣೆ ನಡೆದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗುತ್ತೆ. ಚುನಾವಣಾ ಆಯೋಗವು ಕೂಡ ಈ ರೀತಿ ಅಕ್ರಮದಲ್ಲೇ ಭಾಗಿಯಾಗಿ ಅಕ್ರಮವಾಗಿಯೇ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ ಅಂದರೆ ನ್ಯಾಯಾಲಯ ಇದೆ. ಕಾನೂನಾತ್ಮಕವಾಗಿಯೂ ಕೂಡ ಈ ಚುನಾವಣಾ ಆಯೋಗಕ್ಕೂ ಕೂಡ ಪಾಠ ಕಲಿಸುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಬಹುದು. ಚುನಾವಣಾ ಆಯೋಗ ಒಂದು ಭಾಳ ಸ್ಪಷ್ಟವಾಗಿ ಹೇಳಿತು, ನೀವು ಮತದಾರ ಪಟ್ಟಿ ಪರಿಷ್ಕರಣೆ ಆದಾಗ ಅದರ ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡಲಿಲ್ಲ, ಅಂತಿಮ ಮತದಾರ ಪಟ್ಟಿ ಆದಾಗೂ ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ, ಚುನಾವಣಾ ಅಕ್ರಮವಾಗಿ ನಡೆದು ಫಲಿತಾಂಶ ಬಂದ ಮೇಲಾದರೂ ಕೂಡ ಈ ಕ್ಷೇತ್ರದ ಚುನಾವಣೆ ನಮಗೆ ಸಮರ್ಥವಾಗಿ ನಡೆದಿಲ್ಲ ಅಂತ ಅನಿಸಿದೆ ಅಂತ ಹೇಳಿ ನೀವು ಎಲೆಕ್ಷನ್ ಪಿಟಿಷನ್ ಕೂಡ ಹೈಕೋರ್ಟ್ನಲ್ಲಿ ಹಾಕೋದಕ್ಕೆ ಅವಕಾಶಗಳಿತ್ತು, ಅದನ್ನು ಕೂಡ ನೀವು ಮಾಡಿಲ್ಲ. ಇದೆಲ್ಲ ಗೊತ್ತಿದ್ದಾಗಿಯೂ ಕೂಡ ಈಗ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡಿದ್ದೀರಾ. ಫೈನ್. ಆದರೆ ಈ ಆರೋಪಕ್ಕೆ ಸಂಬಂಧಪಟ್ಟಾಗೆ ನೀವೆಲ್ಲ ದಾಖಲೆಗಳನ್ನು ನೀವು ಕೊಡಿ. ನೀವು ಕೊಡುವಂಥ ದಾಖಲೆ ಸರಿಯಾಗಿದೆಯೇ, ನಾನು ಈ ದಾಖಲೆ ಸುಳ್ಳು ಅಂತ ಹೇಳಿದರೆ ಆ ಸುಳ್ಳು ದಾಖಲೆ ಸಲ್ಲಿಸಿದ್ದಕ್ಕಾಗಿ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ಡಿಕ್ಲರೇಷನ್ ಕೂಡ ಸಲ್ಲಿಸಿ ಅಂತೇಳಿ ಆ ಡಿಕ್ಲರೇಷನ್ನ ಪ್ರತಿಯನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಈಗ ಇರುವಂಥ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಗೊಳಿಸಿರ್ತಕ್ಕಂಥ ಈ ದಾಖಲೆಗಳನ್ನು ಚುನಾವಣಾ ಆಯೋಗದ ಮುಂದೆ ಸಲ್ಲಿಸಿ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮನವಿ ಮಾಡ್ತಾರ ಅನ್ನೋದು ಪ್ರಶ್ನೆ. ಯಾಕೆಂದರೆ ಲೋಕಸಭೆ ಚುನಾವಣೆ ನಡೆದಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಇಲ್ಲಿನ ಅಧಿಕಾರಿಗಳನ್ನು ಬಳಸ್ಕೊಂಡೇ ಮತದಾರರ ಪರಿಷ್ಕರಣೆ ಆಗಿದೆ, BLOಗಳು ಇಲ್ಲಿನ ಅಧಿಕಾರಿಗಳೇ ಆಗಿರ್ತಾರೆ. ಆ ರೀತಿ ಅಕ್ರಮವಾಗಿ ಏನಾದರೂ ಪರಿಷ್ಕರಣೆ ಆಗಿದ್ರೆ ಇಲ್ಲಿನ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಇಲ್ಲಿನ ಅಧಿಕಾರಿಗಳು ಏನಾದರೂ ಅಕ್ರಮವಾಗಿ ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದ್ದಾಗಲೂ ಕೂಡ ಸರ್ಕಾರ ಅದು ಗಮನಕ್ಕೆ ಬರಲಿಲ್ವಾ? ಚುನಾವಣೆ ಆದಮೇಲೆ ಯಾರು ಇದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥದ್ದು ಕೂಡ ಮಾಡಲಿಲ್ಲ. ಸೊ ಹೀಗಾಗಿ ಈ ಅನುಮಾನಗಳು ಕೂಡ ಇದ್ದಾವೆ. ಹಾಗಾಗಿ ಚುನಾವಣಾ ಆಯೋಗದ ಮುಂದೆ ರಾಹುಲ್ ಗಾಂಧಿ ಅವರು ಪ್ರಮಾಣ ಪತ್ರ ಮಾಡಿ ಸಹಿ ಮಾಡಿ ದಾಖಲೆಗಳನ್ನು ಸಲ್ಲಿಸ್ತಾರಾ ಅಥವಾ ಕೇವಲ ದಾಖಲೆಗಳನ್ನು ಕೊಟ್ಟು ಇದು ಪರಿಶೀಲನೆ ಮಾಡಿ ಅಂತ ಹೇಳ್ತಾರಾ? ಚುನಾವಣಾ ಆಯೋಗ ಅದನ್ನು ಒಪ್ಪಿಕೊಳ್ಳುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಾಳೆ 1 ಗಂಟೆಯಿಂದ 3 ಗಂಟೆಯ ಒಳಗೆ ಚುನಾವಣಾಧಿಕಾರಿಗಳ ಭೇಟಿಗೆ ಸಮಯ ನಿಗದಿಯಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆದ ಬಳಿಕ ಚುನಾವಣಾ ಆಯೋಗಕ್ಕೆ ಭೇಟಿಯಾಗಿ ಮನವಿ ಕೊಡೋರಿದ್ದಾರೆ, ದಾಖಲೆಗಳನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ದಾಖಲೆಗಳನ್ನು ಸಲ್ಲಿಸಿದ ತಕ್ಷಣ ಅವರು ಕ್ಲಾರಿಫೈ ಮಾಡಬೇಕು. ಯಾಕಂದರೆ ಹೊರಗಡೆ ನೀವು ಆರೋಪ ಈಗಾಗಲೇ ಮಾಡಿ ಆಗಿದೆ, ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಹಗರಣ ಮಾಡಿದೆ, ಅವ್ಯವಹಾರ ಮಾಡಿದೆ, ಅಕ್ರಮ ಮಾಡಿದೆ ಅಂತೇಳಿ ಹೊರಗಡೆ ಪ್ರಸ್ತಾಪ ಮಾಡಿ ಆಗಿದೆ. ಅಂದರೆ ನೀವು ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಆಗಿದೆ.
ಆ ಅಕ್ರಮ ಅದು ಸುಳ್ಳು, ಅದು ನಕಲಿ ಅನ್ನುವಂಥದ್ದು ಏನಾದರೂ ಆದರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ನೀವು ಡಿಕ್ಲರೇಷನ್ ಅಲ್ಲಿ ಸಹಿ ಹಾಕಿ ಕೊಡಿ ಅನ್ನುವಂಥದ್ದನ್ನ ಚುನಾವಣಾ ಆಯೋಗ ಮನವಿ ಮಾಡ್ಕೊಳ್ತಾ ಇದೆ. ಹೀಗಾಗಿ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಡಿಕ್ಲರೇಷನ್ ಪ್ರತಿಗೆ ರಾಹುಲ್ ಗಾಂಧಿ ಸಹಿ ಹಾಕಿ ದಾಖಲೆ ಕೊಡ್ತಾರೋ, ಅಥವಾ ನಾವು ದಾಖಲೆ ಕೊಡ್ತೀವಿ ನೀವು ಪರಿಷ್ಕರಣೆ ಮಾಡ್ಕೊಂಡು ಅಥವಾ ನೀವು ತನಿಖೆ ಮಾಡಿ ಅನ್ನುವಂಥದ್ದನ್ನ ಅಷ್ಟೇ ಹೇಳ್ತಾರೋ, ಚುನಾವಣಾ ಆಯೋಗ ಇದನ್ನ ಯಾವ ರೀತಿ ನೋಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ವೀಣಾ. ಒಂದಂತೂ ನಿಜ, ಚುನಾವಣಾ ಆಯೋಗ ಕೂಡ ಮಹಾರಾಷ್ಟ್ರದ ಅಕ್ರಮದ ಪ್ರಸ್ತಾಪ ಮಾಡಿದಾಗ ಅಲ್ಲಿ 10 ಅಭ್ಯರ್ಥಿಗಳು ಸಲ್ಲಿಸಿದಂತಹ ವಿವಿಪ್ಯಾಟ್ ಮತ್ತು ಇವಿಎಂನಲ್ಲಿ ಆದಂತಹ ಪರಿಶೀಲನೆ ಮಾಡಿತು. 10 ಅಭ್ಯರ್ಥಿಗಳಿದ್ದು ಸರಿ ಇದೆ ಅಂತೇಳಿ ತೀರ್ಪು ಬಂತು. ಅದನ್ನು ಕೂಡ ಚುನಾವಣಾ ಆಯೋಗ ಪ್ರೆಸ್ ರಿಲೀಸ್ ಮಾಡಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅಕ್ರಮ ನಡೆದಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಮಾಡಿಕೊಡ್ತು. ಈಗ ರಾಹುಲ್ ಗಾಂಧಿ ಆರೋಪಕ್ಕೂ ಕೂಡ ಮುಕ್ತವಾಗಿ ಬನ್ನಿ ಎನ್ನುವಂಥ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮುಂದಿನ ಹೆಜ್ಜೆ ಏನಿಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ವೀಣಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.